Watch India's largest kids library only on Jio Hotstar. Download the app now. ಮೊಟ ಬಚ್ಚಲ್ ಮನೆಯಲ್ಲಿ ಒಗ್ಗೆ ಬಟ್ಟೆ ರಾಶಿ ಹಾಕಿದೆ, ಅದನ್ನೆಲ್ಲ ಒಗ್ದೇನಾ? ಅಯ್ಯೋ ಇಲ್ಲ, ನಾನು ಮರ್ತೋಗ್ಬಿಟ್ಟೆ. ಮೊಟ ಒಲೆ ಮೇಲೆ ಆಲೂಗಡ್ಡೆ ಬೇಕಿಟ್ಟಿದ್ದೆ, ಗ್ಯಾಸ್ ಆಫ್ ಮಾಡ್ದೇನಾ? ಆಲೂಗಡ್ಡೆನಾ? ಓಹೋ ಸಾರಿ ಪತ್ಲು, ನನಗೆ ಜ್ಞಾಪಕನೇ ಬರ್ಲಿಲ್ಲ. ಒಂದ್ ಕೆಲಸ ಹೇಳಿದ್ರು ನೆಟ್ಟಗೆ ಮಾಡಲ್ವಲ್ಲ, ಯಾಕೆ ಹಿಂಗ್ ಮಾಡ್ದೆ ನೀನು? ಅಯ್ಯೋ ಮರ್ತ್ಬಿಟ್ಟೆ ಪತ್ಲು. ಮೋಟು ಏನೋ ನೀನು ಒಂದು ಕೆಲಸ ಹೇಳಿದ್ರು ನೆಟ್ಟಗೆ ಮಾಡಲ್ವಲ್ಲೋ, ನಿನ್ಗೊಬ್ಳು ಸೆಕ್ರೆಟರಿ ಇಡ್ಬೇಕಾಗತ್ತೆ ಅಷ್ಟೇ ಇದ್ದೇನೋ. ಏನೋ ಪತ್ಲು, ಒಳ್ಳೆ ಐಡಿಯಾ ಕೊಡು. ನಮ್ಗೆ ಒಂದು ಪರ್ಸನಲ್ ಸೆಕ್ರೆಟರಿ ಇದ್ಬಿಟ್ರೆ ಯೋಚನೆ ಮಾಡು, ನಮ್ ಕೆಲಸ ಎಷ್ಟೊಂದು ಆರಾಮಾಗುತ್ತೆ ಅಂತ. ನಮ್ಗೋಸ್ಕರ ಅವಳು ಪೂರ್ತಿ ದಿನದ ಪ್ಲಾನ್ ನ ಮೊದಲೇ ಸೆಟ್ ಮಾಡಿ ಇಟ್ಕೊಂಡ್ಬಿಡ್ತಾಳೆ. ಬೆಳಿಗ್ಗೆ ಎದ್ದಾಗ್ಲಿಂದ ಹಿಡಿದು ರಾತ್ರಿ ಮಲ್ಗೋವರೆಗೂ ಎಲ್ಲ ಕೆಲಸನೂ ಮರಿದಂಗೆ ಮುಗಿಸ್ಬಿಡ್ಬೋದು. ಡಾಕ್ಟರ್ ಜಟ್ಕಾ, ನೀನು ನನಗೋಸ್ಕರ ಒಂದು ಸೆಕ್ರೆಟರಿನ ಅರೇಂಜ್ ಮಾಡೋಣ ಪ್ಲೀಸ್. ಮೊಟು, ನನ್ನ ಜೀವದ ಗೆಳೆಯ, ನಿನ್ಗೋಸ್ಕರ ನಾನು ಅಷ್ಟು ಮಾಡಕ್ಕಾಗಲ್ವಾ? ಒಂದ್ ನಿಮಿಷ ಇರಪ್ಪ. ನೋಡಪ್ಪ, ನನ್ನ ಜೀವದ ಗೆಳೆಯ ಮೋಟು, ನಿನ್ಗೋಸ್ಕರ ರೋಬೋಟಿಕ್ ಸೆಕ್ರೆಟರಿನ ಕರ್ಕೊಂಡ್ ಬಂದಿದ್ದೀನಿ. ನೀವಿನ್ಮೇಲೆ ಏನು ಮರೆಯೋದಕ್ಕಾಗಲ್ಲಪ್ಪ, ಯಾಕಂದ್ರೆ ಆ ತರ ಸೆಟ್ ಮಾಡ್ಕೊಡ್ತೀನಿ. ನೀವು ಬೆಳಿಗ್ಗೆಯಿಂದ ರಾತ್ರಿ ಮಲಗೋ ತನಕ ಏನೇನು ಕೆಲಸ ಮಾಡ್ಬೇಕು ಅಂತ ಜ್ಞಾಪಿಸ್ತಾಳೆ. ಈಗ ನಮ್ಮ ಹತ್ರ ನಮ್ಮ ಪರ್ಸನಲ್ ಸೆಕ್ರೆಟರಿ ಇದ್ದಾರೆ. ಮೋಟು ಪಟ್ಲು ಎದ್ದೇಳಿ, ಸ್ನಾನ ಮಾಡೋ ಟೈಮ್ ಆಯ್ತು, ಸ್ನಾನ ಮಾಡೋ ಟೈಮ್ ಆಯ್ತು. ನಾವು ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕು. ನಾನು 3 ಸಲ ಹೇಳ್ತೀನಿ. 1 ಸ್ನಾನದ ಟೈಮ್ ಆಯ್ತು, 2 ಸ್ನಾನದ ಟೈಮ್ ಆಯ್ತು, 3 ಸ್ನಾನದ ಟೈಮ್ ಆಯ್ತು. ಇವಳು ಯಾವ ಸೀಮೆ ಸೆಕ್ರೆಟರಿ? ಬೇಗ ಸ್ನಾನ ಮಾಡಿ ಹೊರಗೆ ಬನ್ನಿ. ಮೋಟು, ಸ್ನಾನದ ಟೈಮ್ ಮುಗ್ದು ಹೋಗುತ್ತೆ. ಮತ್ತಯ್ಯೇ, ನಿನ್ನೆ ರಾತ್ರಿ ಲೇಟಾಗಿ ಮಲ್ಕೊಂಡ್ಬಿಟ್ಟೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳೋಕೆ ಅವಕಾಶ ಕೊಡಮ್ಮ ಪ್ಲೀಸ್. ಮಲ್ಗೋದು ಸ್ನಾನದ ಟೈಮ್ ಮುಗ್ದು ಹೋಗಿದೆ. ಈಗ ಜಾಗಿಂಗ್ ಹೊರಡಿ. ನಮ್ಗೆ ಇವತ್ತು ಜಾಗಿಂಗ್ ಹೋಗೋ ಮೂಡಿಲ್ಲ, ಗೊತ್ತಾಯ್ತಾ? ನಾನು 3 ಸಲ ಹೇಳ್ತೀನಿ. ಜಾಗಿಂಗ್ 1, ಜಾಗಿಂಗ್ 2, ಜಾಗಿಂಗ್ 3. ಅಯ್ಯೋ, ನಾವು ಜಾಗಿಂಗ್ ಹೋಗ್ತೀವಿ. ನೀನು ನನ್ನ ಸೆಕ್ರೆಟರಿ, ನನ್ನ ಟೀಚರ್ ಅಲ್ಲ. ನಾನು ಹಿಂಗೆಲ್ಲ ಮಾತು ಕೇಳಲ್ಲ. ನಾನು ಹಿಂಗೆ ಮಲ್ಕೋಬೇಕು. ನನಗೆ ಮಲ್ಗೋ ಹಾಗಿಲ್ಲ, ಜಾಗಿಂಗ್ ಮಾಡ್ಬೇಕು. ಓಡಿ ಓಡಿ. ಮೋಟು, ಏನೋ ಇಷ್ಟೊಂದು ಕಾಟ ಕೊಡ್ತಾಳೆ ನಿನ್ ಸೆಕ್ರೆಟರಿ. ಲೋ, ಮೊದ್ಲು ಎಷ್ಟೋ ಚೆನ್ನಾಗಿದ್ವೇಲೋ, ಇವಳು ಕಾಡ್ತೀನಿ ಹೆಂಗೋ ತಪ್ಪಿಸ್ಕೊಳ್ಳೋದು ನಾವು. ಜಾಗಿಂಗ್ ಟೈಮ್ ಮುಗ್ದಿದೆ. ಈಗ ಬಟ್ಟೆ ಒಗೆಯೋ ಸಮಯ. ನಾನ್ ಬಟ್ಟೆ ಒಗೆಯೋದಿಲ್ಲ, ಬಟ್ಟೆನ ಪತ್ಲು ಒಗಿತಾನೆ. ಪತ್ಲು ಬಟ್ಟೆ ಒಗೆಯೋದಿಲ್ಲ. ನೆನ್ನೆ ಅವನೇ ಬಟ್ಟೆ ಒಗ್ದಿದ್ದಾನೆ, ಇವತ್ತು ಮೋಟು ಸರ್ದಿ. ನೋಡು, ನೀ ನನ್ನ ಸೆಕ್ರೆಟರಿ, ನೀನು ನನ್ನ ಮಾತನ್ನ ಕೇಳಲೇಬೇಕು. ಇಲ್ಲಾಂದ್ರೆ ಕೆಲಸದಿಂದ ನಿನ್ನ ತೆಗೆದಾಕ್ಬಿಡ್ತೀನಿ. ನೀನ್ ನನ್ನನ್ ಕೆಲ್ಸದಿಂದ ತೆಗ್ದಾಕಕ್ಕಾಗಲ್ಲ. ಅಂತ ಪ್ರೋಗ್ರಾಮಿಂಗ್ ನನ್ ಡೇಟಾದಲ್ಲಿಲ್ಲ. ನೀನ್ 1 ತಿಂಗಳು ಮುಂಚೆ ನಂಗೆ ನೋಟಿಸ್ ಕೊಡ್ಬೇಕು. ನೋಡ, ಹೊಸ ಕತೆ ಹೇಳ್ತಾವಳು ಇವಳು. ಇವಳು ಕತೆ ನಾವು ಕೇಳಬೇಕೇನೋ? ಆಯ್ತಮ್ಮ ತಾಯಿ. ನೋಡು, ನನ್ನ ಫ್ರೆಂಡ್ ಕಾಟೆ ಕೊಡ್ಬೇಡ, ಬಟ್ಟೆನ ನಾನೇ ಒಗಿತೀನಿ, ಗೊತ್ತಾಯ್ತಾ? ನನ್ನ ಸ್ನೇಹಿತಗೋಸ್ಕರ ಅಷ್ಟು ಮಾಡಲ್ವಾ? ನಾನ್ 3 ಸಲ ಹೇಳ್ತೀನಿ. 1 ಬಟ್ಟೆ ಹೋಗಿ, 2 ಬಟ್ಟೆ ಹೋಗಿ, 3 ಬಟ್ಟೆ ಹೋಗಿ. ಏ ಮೊಟು, ಏನು ನೀನು ಯಾವಾಗಲೂ ಹಾರ್ಕೊಂಬಂದು ನನ್ನೆದೆ ಬೆಲೆ ಬೀಳ್ತೀಯಾ? ತಗೋ, ಹೋಗು. ಬಟ್ಟೆ ಒಗೆಯೋ ಸಮಯ ಇದು, ಬಟ್ಟೆ ಒಗೆಯೋ ಸಮಯ. ಇದು ಬಟ್ಟೆ ಒಗೆಯೋ ಸಮಯ ಅಂತ ಹೇಳ್ದೆ ತಾನೆ? ಬಾಕ್ಸರ್ ಅಣ್ಣ, ನೀವಿಬ್ರು ನನ್ನನ್ನ ವಾಲಿಬಾಲ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ. ನನ್ನನ್ನು ಬಿಟ್ಬಿಡಿ. ಚಿಕ್ಕಪ್ಪ, ನನ್ನ ಕಾಪಾಡಿ.
ಐ ಮೋಟು ಯಾಕೆ ಹಿಂಗ್ ಓಡೋಗ್ತಾ ಇದೀಯಾ? ಚಿಂಗಂ ಸರ್, ನಮ್ ಸೆಕ್ರೆಟರಿ ನನ್ನ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾಳೆ. ಅಯ್ಯಯ್ಯೋ, ಅಯ್ಯಮ್ಮ, ಈ ಸುಂದರವಾದ ಲೇಡಿ ಯಾರು? ಚಿಂಗಂ ಸರ್, ಈ ಸುಂದರವಾಗಿರೋ ಲೇಡಿನ ನನ್ನ ಪರ್ಸನಲ್ ಸೆಕ್ರೆಟರಿ. ಬಹಳ ಕೆಟ್ಟ ಹೆಂಗ್ಸ್ರಿ ಇವಳು, ವಿಚಾರಿಸ್ಕೊಳ್ಳಿ ಸರ್. ಆಹಾ. ಓಯ್, ಯಾರೇ ಎಷ್ಟೇ ಕೆಟ್ಟ ಮನಸ್ಸಾಗಿದ್ರು ಈ ಚಿಂಗಮಿಂದ ಬಚಾವ್ ಮಾಡ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಐ ಸೆಕ್ರೆಟರಿ, ಮೋಟುನ ಬಿಟ್ಬಿಡು ಈಗ್ಲೇ. ಸರಿ, ಮೊದ್ಲು ನಾನು ನಿನಗ್ ಬಿಡ್ತೀನಿ. ಅಯ್ಯಪ್ಪ, ವಾಟ್ ಇಸ್ ದಿಸ್? ಅಯ್ಯೋ, ನಡಿ, ಬಟ್ಟೆ ಒಗ್ಯಕ್ ನಡಿ, ಬೇಗ ನಡಿ. ಬಟ್ಟೆನ ಇವತ್ತು ಅವ್ರ ಕೈಲೇ ಒಗಸ್ಬಿಡಿ. ಡಾಕ್ಟರ್, ಎಂತ ಸೆಕ್ರೆಟರಿ ಕೊಟ್ಬಿಟ್ಟಣ. ಅವಳು ನನಗೆ ಊಟ ಮಾಡಕ್ಕೂ ಬಿಡ್ತಿಲ್ಲ, ನಿದ್ದೆ ಮಾಡಕ್ಕೂ ಬಿಡ್ತಿಲ್ಲ, ಬಟ್ಟೆ ಒಗ್ದಾಕು ಅಂತ ನನ್ನ ತಲೆ ತಿಂತಾ ಇದ್ದಾಳಣ್ಣ. ನಾನು ಯಾವ್ದು ಮಾಡ್ಬೇಕು ಅಂತ ಆಸೆ ಪಡ್ತೀನೋ ಅದನ್ನ ಮಾಡಕ್ ಬಿಡಲ್ಲ, ಯಾವ್ದು ಮಾಡಲ್ಲ ಅಂತೀನೋ ಅದನ್ನೇ ಮಾಡುವಂತ ಆಟ ಹಿಡಿತಾಳೆ. ಏಯ್ ನನ್ನ ಜೀವನಗಳಯ್ಯ, ಹೇಳಪ್ಪ, ಮೇಲೆ ಹೇಳು. ನೀನ್ ಹೇಳ್ತಾ ಇರೋ ಕತೆ ಕೇಳಿದ್ರೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಅನಿಸ್ತಿದ್ಯಪ್ಪ. ನಾನು ಅದನ್ನ ಸರಿ ಮಾಡ್ತೀನಿ, ಸುಮ್ನರಪ್ಪ, ಧೈರ್ಯವಾಗಿರು ಗೆಳೆಯ. ಅಯ್ಯೋ ಡಾಕ್ಟರ್ ಜಟ್ಕ, ಮೋಟು ಹೇಳ್ತಿರೋದು ನಿಜ. ನೀನ್ ಸೃಷ್ಟಿ ಮಾಡಿರೋ ಸೆಕ್ರೆಟರಿ ನಮ್ ಪ್ರಾಣ ತಿಂತಾ ಇದ್ದಾಳೆ. ಹೆಂಗಾರು ಅವಳು ಕಾಡ್ತಿದ್ದ ನಮ್ಮನ್ನ ಕಾಪಾಡಪ್ಪ ನೀನು, ಇಲ್ಲ ನನಗೆ ಕೆಟ್ಟ ಕೋಪ ಬರುತ್ತೆ, ಗೊತ್ತಾಯ್ತಾ? ಮೋಟು ಪತ್ಲು, ಬೇಗ ಮನೆಗ್ ನಡೀರಿ. ಮಲ್ಗೋ ಸಮಯ ಇದು, ಮಲ್ಗೋ ಸಮಯ ಇದು. ಅಯ್ಯಮ್ಮ, ಮಾಮನಿ, ನಾವು ಸಣ್ಣವರಿದ್ದಾಗ ನಮ್ಮಮ್ಮ ಕೂಡ ಹೀಗೇನೆ ತಟ್ಟಿ ತಟ್ಟಿ ನಮ್ಮನ್ನ ಮಲಗಿಸ್ತಾ ಇದ್ಲು. ಡಾಕ್ಟರ್ ಅಣ್ಣ, ಯಮ್ಮನ್ಗೆ ಹೇಳ್ಬಿಡಿ, ನಾನ್ ಮಲ್ಗಲ್ಲ ಮಲ್ಗಲ್ಲ ಮಲ್ಗಲ್ಲ. ನಾನ್ 3 ಸಲ ಹೇಳ್ತೀನಿ. 1, ಮಲ್ಗೋ ಸಮಯ ಆಯ್ತು. ಇವಳು ಎಣ್ಸಕ್ ಶುರು ಮಾಡ್ಬಿಟ್ಲು. 2, ಮಲ್ಗೋ ಸಮಯ ಆಯ್ತು. 3, ಮಲ್ಗೋ ಸಮಯ ಆಯ್ತು. ಬೇಡ ಅಣ್ಣ, ಅಣ್ಣ ಹಿಡ್ಕೊಳ್ಳೋದು. ಅಯ್ಯೋ, ಮಲ್ಗು ಮಲ್ಗು, ಪುಟ್ಟ ಮೋಟು ಮಲ್ಗು ಮಲ್ಗು. ಅಯ್ಯೋ, ಏನ್ ಮಾಡ್ತಿದ್ದ ತಾಯಿ ನೀನು? ಇಲ್ಲಿ ನೋಡು, ನಾನೇನ್ ಚಿಕ್ಕ ಮಗು ಅಲ್ಲ. ಮಲ್ಗು ಮಲ್ಗು, ಪುಟ್ಟ ಮೋಟು ಮಲ್ಗು. ಬದ್ಲು ಹೆಂಗಾದ್ರೂ ಮಾಡಿ ಸೆಕ್ರೆಟರಿನ ಇಲ್ಲ ಓಡಿಸೋ ತರ ಪ್ಲಾನ್ ಮಾಡು. ಖಾಲಿ ಹೊಟ್ಟೆಲಿ ನನ್ನ ತಲೆನೇ ಓಡೋದಿಲ್ಲ ಕಣೋ. ಐಡಿಯಾ, ಸಮೋಸ ತಿನ್ನ ಮೋಟು, ನೀನ್ ಸಾಯಸ ತೋರ್ಸು. ನನಗೆ ಇವಳು ಸಮೋಸ ತಿನ್ನಕ್ ಬಿಟ್ರೆ ತಾನೇ ಬತ್ಲು. ಮೋಟು, ನೀನ್ ಮಲಗಿರೋ ತರ ನಾಟಕ ಮಾಡು. ನಾನು ಮೆಚ್ಚಗೆ ಹೋಗ್ಬಿಟ್ಟು ಸಮೋಸನ ತಗೊಂಬರ್ತೀನಿ, ಡಾಕ್ಟರ್ ಮುಸ್ವಾಮಿನ ಕರ್ಕೊಂಬರ್ತೀನಿ. ಕರೆಕ್ಟ್. ಮೋಟು, ಇಲ್ಲಿ ನೋಡು, ನಾನು ನಿನಗಾಗಿ ಏನನ್ನು ತಂದಿರುವೆ. ಸಮೋಸ ತಿನ್ನು. ಇದು ಸಮೋಸ ತಿನ್ನೋ ಟೈಮ್ ಅಲ್ಲ, ಇದು ಮಲ್ಗೋ ಟೈಮು. ಮಲ್ಕೊಳ್ಳಿ. ಏನಪ್ಪ ಇದು? ನಾನ್ ಸೃಷ್ಟಿ ಮಾಡಿದ್ಕೊಂಬ ಹಿಂಗೆಲ್ಲ ಆಡ್ತಿದ್ದೆ. ನೋಡು, ಸಮೋಸ ತಿನ್ನ ಕೊಟ್ಬಿಡು ಅವನಿಗೆ. ಮೋಟುಗೆ ಸಮೋಸ ಅಂದ್ರೆ ತುಂಬಾ ಪ್ರಾಣ ಕಣಮ್ಮ. ಇದೇನಪ್ಪ, ನನ್ನ ಮಾತನ್ನ ಕೇಳಲ್ವ ನೀನು? ಹಾ ಕೇಳ್ತೀನಿ, ಆದ್ರೆ ನೀವೆಲ್ಲ ಇಲ್ಲಿಂದ ಹೋಗ್ಬೇಕು. ಹೋಗಿ ಹೋಗಿ. ಬನ್ರೆ ಸೆಕ್ರೆಟರಿ ಅವರೇ, ನಾನ್ ತಯಾರಾಗಿದ್ದೀನಿ. ಯಾವ್ದಕ್ ತಯಾರಾಗಿದ್ಯಾ? ಈಗ ಯಾವ್ದರ ಸಮಯ? ಈಗ ಫೈಟಿಂಗ್ ಮಾಡೋ ಸಮಯ. ಸರಿ, ಫೈಟಿಂಗ್ ಅಂದ್ರೆ ಹೊರಗೆ ಹೋಗ್ಬೇಕು. ನಡಿ. ಅಪ್ಪ, ನನ್ನ ಜೀವದ ಗೆಳೆಯ ಮಟು, ಆ ಸೆಕ್ರೆಟರಿ ಕತ್ತಲ್ಲಿ ಒಂದು ಬಟನ್ ಇದೆಯಪ್ಪ, ಅದನ್ನ ಪ್ರೆಸ್ ಮಾಡ್ಬಿಡಪ್ಪ. ಅವಳು ಡಿಆಕ್ಟಿವೇಟ್ ಆಗ್ಬಿಡ್ತಾಳೆ. ಆಗ ನೀನ್ ಆರಾಮಾಗಿರ್ಬೋದು, ಗೊತ್ತಾಯ್ತಾ? ಅಯ್ಯಮ್ಮ, ಮಾಮನಿ, ನನಗೆ ಬಟನ್ ಆಫ್ ಮಾಡೋದ್ರಲ್ಲಿ 20 ವರ್ಷದ ಅನುಭವ ಇದೆ, ಗೊತ್ತಾ? ಮೋಟು, ಹೆಂಗಾರು ನೀನು ಸೆಕ್ರೆಟರಿನ ಮೇಂಟೈನ್ ಮಾಡ್ತಿರೋ, ನಾನು ಹಿಂದೆಗಡೆಯಿಂದ ಬಂದು ಆಫ್ ಮಾಡ್ಬಿಡ್ತೀನಿ.
ರಿಪೇರಿಯ ಸಮಯ. ನನ್ನ ಆಪ್ತ ಮಿತ್ರರೇ, ನೀವೇನು ಭಯ ಪಡಬೇಡಿ, ನಾನು ಇವಳ ರಿಪೇರಿ ಮಾಡ್ತೀನಿ. ಡಾಕ್ಟ್ರೆ ನಾ ಇಲ್ಲಿ ಕೇಳಿ, ನೀನು ಅವಳನ್ನ ರಿಪೇರಿ ಮಾಡೋದಲ್ಲ, ಮೊದ್ಲು ನಾವು ನಿನ್ನ ರಿಪೇರಿ ಮಾಡ್ತಾ ಇದೀವಿ. ಹಂಗೆಲ್ಲ ಮಾಡ್ಬೇಡ್ರಪ್ಪ. Watch India's largest kids library only on Geo Hotstar. Download the app now.